Hi, hello, welcome back to my channel. So in the previous videos we have learned about four types of iterative methods like bisection, regular falsy, secant and Newton-Raphson. So this is the last iterative method. So fixed point iterative method. Okay. So in this video we'll solve the example on fixed point iterative method. So we are having one example here. Find the root of the equation x cube plus x square minus 1 equals to 0 on the given interval 0, 1. So ಫಿಕ್ಸ್ಡ್ ಪಾಯಿಂಟ್ ಇಟರೇಟಿವ್ ಮೆಥಡಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಎಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಸೊ ಅದರಿಂದ ಜಿ ಆಫ್ ಎಕ್ಸ್ನ ಕಂಡುಹಿಡಬೇಕು. ಸೊ ವಿ ವಿಲ್ ಬಿ ಹ್ಯಾವಿಂಗ್ ಟೂ ಫಂಕ್ಷನ್ಸ್ ಇಯರ್. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಸೊ ನನಗೆ ಎಕ್ಸಿಂದು ವ್ಯಾಲ್ಯೂ ಅಷ್ಟೇ ಬೇಕು. ಅಂದರೆ ಏನಾಗುತ್ತೆ, ಈ ಒನ್ನ ಐ ವಿಲ್ ಟ್ರಾನ್ಸ್ಫರ್ ಇಟ್ ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ 1 ಪ್ಲಸ್ 1 ಆಗುತ್ತೆ ಡಿವೈಡೆಡ್ ಬೈ ವೆಯ್ಟ್. ಸೊ ಎಕ್ಸ್ ಕ್ಯೂಬು ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಮಾಡ್ತೀನಿ. ಇದು ಮೈನಸ್ 1 ಇದೆ, ಆ ಕಡೆಗೆ ಹೋದರೆ ಪ್ಲಸ್ 1 ಆಗುತ್ತೆ. ಸೊ ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಕಾಮನ್ ತೆಗಿತೀನಿ. ಸೊ ಎಕ್ಸ್ ಪ್ಲಸ್ 1 ಆಗುತ್ತೆ ಈಕ್ವಲ್ಸ್ ಟು 1. ಸೊ ಇದು ಈಗ ಏನಾಗುತ್ತೆ, ಇದು ಎಕ್ಸ್ ಸ್ಕ್ವೇರ್ ಆಗೇ ಇದೆ, ಇದನ್ನ ಕೆಳಗೆ ಕಳಿಸ್ತೀನಿ. ಸೊ 1 ಪ್ಲಸ್ ಎಕ್ಸ್ ಆಯಿತು. ಸೊ ನನಗೆ ಇದು ಎಕ್ಸ್ ಸ್ಕ್ವೇರ್ ಬೇಡ, ಎಕ್ಸ್ ಅಷ್ಟೇ ಬೇಕು. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್, 1 ಟು ದ ಪವರ್ ಎನಿಥಿಂಗ್ ಇಸ್ 1 ಓನ್ಲಿ, ರೈಟ್. ಸೊ ಇದು 1/2 ಆಯಿತು. ಇದು ನಥಿಂಗ್ ಬಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್, ರೂಟ್ ಆಫ್ 1 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಈ ಎಕ್ಸ್ ಇದೇನಿದೆ ಅಲ್ವಾ, ಸೊ ದಿಸ್ ವಿಲ್ ಬಿ ಅವರ್ ಜಿ ಆಫ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. So this is our g of x. Okay, this is first equation, this is our second equation. So which implies that g of x ಏನಾಗುತ್ತೆ ಆವಾಗ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಮೈನಸ್ 1/2 ಆಗುತ್ತಾ, ಇದು ಮೇಲ್ಗಡೆ ಹೋದರೆ. ಸೊ ಜಿ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಜಿ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಮೈನಸ್ 1/2 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ 3/2 ಆಗುತ್ತೆ. ಸೊ ಇದು ಜಿ ಡ್ಯಾಶ್ ಆಫ್ ಎಕ್ಸ್. ಓಕೆ, ನಾವು ಈಗ ಮಾಡ್ ಹಾಕೋಣ. ಜಿ ಡ್ಯಾಶ್ ಆಫ್ ಎಕ್ಸಿಗೆ ಮಾಡ್ ಹಾಕಿದರೆ ಏನಾಗುತ್ತೆ, ಜಿ ಡ್ಯಾಶ್ ಆಫ್ ಮಾಡ್ ಆಫ್ ಜಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ ಆಫ್ ಮೈನಸ್ 1/2 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ 3/2 ಆಗುತ್ತೆ. ಸೊ ಅಗೇನ್ ನಮಗೆ ಪಾಸಿಟಿವ್ ವ್ಯಾಲ್ಯೂವೇ ಸಿಗೋದು. ಮಾಡ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಇದು 3/2 ಆಯಿತು. ಸೊ ಇದು ಮಾಡ್ ಆಫ್ ಜಿ ಡ್ಯಾಶ್ ಆಫ್ ಎಕ್ಸ್. ಸೊ ಈಗ ನಮಗೆ ಅವರು ಇಂಟರ್ವಲ್ ಕೊಟ್ಟಿರೋದೇನು 0, 1. ಈ 0, 1ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿರುತ್ತೆ ನೋಡು, ಅದನ್ನು ನಾವೇನು ಮಾಡಬೇಕು, ಜಿ ಡ್ಯಾಶ್ ಆಫ್ ಎಕ್ಸಲ್ಲಿ ಹಾಕಬೇಕು. ಓಕೆನಾ, ಈ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿರುತ್ತೆ ಇಂಟರ್ವಲ್ 0 ಮತ್ತು 1ಅಲ್ಲಿ 1 ಇಸ್ ದ ಹೈಯೆಸ್ಟ್. ಓಕೆ, ಅದನ್ನು ಈ ವ್ಯಾಲ್ಯೂ 1 ಏನು ಮಾಡಬೇಕು, ಜಿ ಡ್ಯಾಶ್ ಆಫ್ ಎಕ್ಸಲ್ಲಿ ಹಾಕಬೇಕು. ಅಂದರೆ ಮಾಡ್ ಆಫ್ ಜಿ ಡ್ಯಾಶ್ ಆಫ್ 1 ಈಕ್ವಲ್ಸ್ ಟು ಏನಾಗುತ್ತೆ 1/2 1 ಡಿವೈಡೆಡ್ ಬೈ 1 ಪ್ಲಸ್ 1, ಇದು 3/2. ಸೊ ಅವಾಗ ಇದೇನು ಬರುತ್ತೆ ವ್ಯಾಲ್ಯೂ 0.1768 ವಿಚ್ ಈಸ್ ಲೆಸ್ ದ್ಯಾನ್ 1. ಈ ಜಿ ಡ್ಯಾಶ್ ಆಫ್ ಎಕ್ಸ್ ಅಥವಾ ಏನಾದರೂ ಈ ಜಿ ಡ್ಯಾಶ್ ಆಫ್ ಎಕ್ಸ್ ಏನಾದರೂ ಲೆಸ್ ದ್ಯಾನ್ 1 ಇತ್ತು ಅಂತಂದರೆ ವಿ ವಿಲ್ ಯೂಸ್ ದ ಫಿಕ್ಸ್ಡ್ ಪಾಯಿಂಟ್ ಇಟರೇಟಿವ್ ಮೆಥಡ್. ಓಕೆ, ಸೊ ಈಗ ನಮಗೇನು ಬಂದಿದೆ, ಜಿ ಡ್ಯಾಶ್ ಆಫ್ ಎಕ್ಸ್ ಏನಿದೆ ಲೆಸ್ ದ್ಯಾನ್ 1 ಇದೆ. ಸೊ ಅವಾಗ ಹಾಗಾಗಿ ಏನು ಮಾಡ್ತೀನಿ, ಲೆಟ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 0.75 ತೊಗೊತೀನಿ ಫಾರ್ ಮೈ ಕನ್ವೀನಿಯನ್ಸ್ ಟು ಗೆಟ್ ದ ಕನ್ವರ್ಜನ್ಸ್ ವೆರಿ ಈಸಿಲಿ. ಸೊ ನಮಗೆ ಈ 0 ಪ್ಲಸ್ 1 ಇಂಟರ್ವಲ್ನ 0 ಪ್ಲಸ್ 1 ಮಾಡಿ ಡಿವೈಡ್ ಬೈ 2 ಮಾಡಿದರೆ 0.5 ಸಿಗುತ್ತೆ. ಅದನ್ನು ಯೂಸ್ ಮಾಡಿದರೂ ಬರುತ್ತೆ. ಈಗ ನನಗೆ ನನ್ನ ಕನ್ವೀನಿಯನ್ಸಿಗೆ ನಾನು ಏನು ತೊಗೊತಿದ್ದೀನಿ 0.75ನ ತೊಗೊತೀನಿ. ಓಕೆನಾ, ಟು ಗೆಟ್ ದ ಫಾಸ್ಟರ್ ಕನ್ವರ್ಜನ್ಸ್. ಸೊ ಬೈ ಇಟ್ರೇಟಿವ್ ಮೆಥಡ್ ನಮಗೆ ಹೆಂಗೆ ಗೊತ್ತಾಗುತ್ತೆ, ಬೈ ಇಟರೇಟಿವ್ ಮೆಥಡ್ ವಿ ಹ್ಯಾವ್ ಏನಿದೆ ನಮ್ಮ ಕಡೆ ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ಸ್ ಟು ಜಿ ಆಫ್ ಎಕ್ಸ್ ಎನ್ ಇದೆ. ಸೊ ಎನ್ ವೇರೀಸ್ ಫ್ರಮ್ 0, 1, 2 ಇಟ್ಸ್ ಗಾನ್ ಅಪ್ ಟು ಇನ್ಫಿನಿಟಿ. ಓಕೆ, ಸೊ ಈಗ ಎಕ್ಸ್ 1 ಏನಾಗುತ್ತೆ, ಜಿ ಡ್ಯಾಶ್ ಆಫ್ ಎಕ್ಸ್ ನಾಟ್ ಆಗುತ್ತೆ, ಹೌದಲ್ವಾ. ಜಿ ಏನಿದೆ, ಜಿ ಆಫ್ ಎಕ್ಸ್ ಏನಿದೆ ನಮಗೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್, ರೂಟ್ ಆಫ್ 1 ಪ್ಲಸ್ ಎಕ್ಸ್ ಇದೆ. ಓಕೆನಾ, ಇಕ್ವೇಷನ್ 2.
ಅದನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು. ಜಿ ಡ್ಯಾಶ್ ಆಫ್ ಎಕ್ಸ್ನ ಬರೀ ನಾವು ಎದಕ್ಕೆ ಯೂಸ್ ಮಾಡಬೇಕು, ಲೆಸ್ ದ್ಯಾನ್ 1 ಬರುತ್ತಾ ಅಂತ ನೋಡೋಕ್ಕಷ್ಟೇ ಜಿ ಡ್ಯಾಶ್ ಆಫ್ ಎಕ್ಸ್ನ ಯೂಸ್ ಮಾಡಬೇಕು. ಉಳಿದಿದ್ದು ನಾವು ಅಪ್ರಾಕ್ಸಿಮೇಟ್ ರೂಟ್ನ ಕಂಡುಹಿಡಿಯೋಕ್ಕೆ ಜಿ ಆಫ್ ಎಕ್ಸ್ ಅಷ್ಟನ್ನೇ ಯೂಸ್ ಮಾಡಬೇಕು. ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ನಾಟ್. ಓಕೆ, ಸೊ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ನಾಟ್ ಏನಿದೆ ನಮಗೆ 0.75. ಸೊ ಎಷ್ಟು ಬರುತ್ತೆ ಆನ್ಸರು? 0.7559. ಓಕೆ, ಸೊ ಕ್ಯಾಲ್ಕುಲೇಟ್ರಲ್ಲಿ ಹೇಗೆ ಯೂಸ್ ಮಾಡೋದು ಅಂತಂದರೆ, ಸೊ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 0.75. ಓಕೆ, ಸೊ ಅವರ್ ಆನ್ಸರ್ ವಿಲ್ ಬಿ 0.559. ಓಕೆ, ಸೊ ಹಾಗೆ x2 ಏನು ಬರುತ್ತೆ, ಸೇಮ್ ವೇ x2 ಏನು ಬರುತ್ತೆ, ಜಿ ಆಫ್ x1 ಆಗುತ್ತೆ. ಸೊ 1 ಡಿವೈಡೆಡ್ ಬೈ x1 ಬಂದಿದೆಯಲ್ಲ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಈಗ. ನೆಕ್ಸ್ಟ್ 1 ಪ್ಲಸ್ 0.7559, ವ್ಯಾಲ್ಯೂ ವಿಲ್ ಬಿ 0.7547. ಸೊ ಹಾಗೆ x3ನೂ ಏನು ಬರುತ್ತೆ, 0.7549. ಸೊ ದಿಸ್ ವಿಲ್ ಬಿ ಅವರ್ ರಿಕ್ವೈರ್ಡ್ ಅಪ್ರಾಕ್ಸಿಮೇಟ್ ರೂಟ್. ಓಕೆ, ಸೊ ಅನದರ್ ಎಕ್ಸಾಂಪಲ್ ಇದೆ ಇಲ್ಲಿ. ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಎಫ್ ಆಫ್ ಎಕ್ಸ್ ಹೆಂಗೆ ಕೊಟ್ಟಾರೆ, 2x ಈಕ್ವಲ್ಸ್ ಟು ಕಾಸ್ ಎಕ್ಸ್ ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಅಪ್ ಟು 3 ಡೆಸಿಮಲ್ ಪಾಯಿಂಟ್ಸ್ವರೆಗೂ ಅಪ್ರಾಕ್ಸಿಮೇಟ್ ರೂಟ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊ ನಮಗೆ ಎಕ್ಸ್ ಏನು ಬರುತ್ತೆ ಆವಾಗ, ಕಾಸ್ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೊ ಇದನ್ನ ಎಫ್ ಆಫ್ ಎಕ್ಸಿಗೆ ಹೇಗೆ ಕನ್ವರ್ಟ್ ಮಾಡೋದು, 2x ಮೈನಸ್ ಇವನ್ನ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸೋದು, ಕಾಸ್ ಎಕ್ಸ್ ಮೈನಸ್ 3. ಓಕೆ, ಇದು ಫಸ್ಟ್ ಇಕ್ವೇಷನ್. ಇದೇನಾಗುತ್ತೆ, ಜಿ ಆಫ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಏನಿದೆ ಹಾಗಾದರೆ ಕಾಸ್ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 2. ಸೊ ಇದು ಸೆಕೆಂಡ್ ಇಕ್ವೇಷನ್ ಆಗುತ್ತೆ. ಓಕೆ, ಈಗ ಜಿ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಹಾಗಾದರೆ, ಜಿ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಮೈನಸ್ ಸೈನ್ ಎಕ್ಸ್. ಇದು ಕಾನ್ಸ್ಟೆಂಟ್ ಇರುತ್ತೆ, 0 ಆಗುತ್ತೆ, ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 2 ಬರುತ್ತೆ. ಓಕೆ, ಇದರಲ್ಲಿ ಇನ್ಸ್ಪೆಕ್ಷನ್ ಮೆಥಡ್ ಯೂಸ್ ಮಾಡಿಕೊಂಡು, ಯಾಕಂದರೆ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಇಂಟರ್ವಲ್ ಕೊಟ್ಟಿಲ್ಲ, ಸೊ ಇನ್ಸ್ಪೆಕ್ಷನ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಇಂಟರ್ವಲ್ನ ಕಂಡುಹಿಡಿದ್ರೆ ನಮಗೆ ಎದ್ರ ನಡುವೆ ಬರುತ್ತೆ, ರೂಟು 1 ಮತ್ತು 2 ನಡುವೆ ಬರುತ್ತೆ. ಸೊ ಇದರಲ್ಲಿ ಹೈಯೆಸ್ಟ್ ಯಾವುದು 2. ಸೊ ಅದನ್ನು ಜಿ ಡ್ಯಾಶ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ವಾಟ್ ಡು ವಿ ಗೆಟ್, ಮೈನಸ್ ಸೈನ್ 2 ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ, 0.4546 ಬರುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ 1 ಓನ್ಲಿ. ಓಕೆ, ಸೊ ನೆಕ್ಸ್ಟು ಎಕ್ಸ್ ಎನ್ ಪ್ಲಸ್ 1 ಜಿ ಆಫ್ ಎಕ್ಸ್ ಮಾಡಬೇಕು, ಜಿ ಆಫ್ ಎಕ್ಸ್ ಎನ್. ಸೊ ಇಲ್ಲಿ ಜಿ ಆಫ್ ಎಕ್ಸ್ ಸೆಕೆಂಡ್ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಎಕ್ಸ್ ನಾಟ್ ವ್ಯಾಲ್ಯೂ ಏನು ಬರುತ್ತೆ, 1 ಪ್ಲಸ್ 2 ಡಿವೈಡೆಡ್ ಬೈ 2, 3/2 ಆಗುತ್ತೆ. ಸೊ 1.5. ಸೊ ದಿಸ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 1.5. ಸೊ ಈಗ x1ನಲ್ಲಿ ಅಂದರೆ ಜಿ ಆಫ್ ಎಕ್ಸ್ ನಾಟ್ ಆಗುತ್ತೆ, ಅಂದರೆ ಎಷ್ಟು, ಕಾಸ್ ಆಫ್ ಎಕ್ಸ್ ನಾಟ್ ಪ್ಲಸ್ 3 ಡಿವೈಡೆಡ್ ಬೈ 2 ಮಾಡ್ದಂಗೆ. ಸೊ ನಿಮಗೆ ಆನ್ಸರು ಎಷ್ಟು ಬರುತ್ತೆ ನೋಡಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಫೈನಲ್ ರೂಟ್ ಯಾವ್ದು ಬರುತ್ತೆ ಅಂದರೆ x7 ಬರುತ್ತೆ, 1.5238 ಬರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ರೂಟ್ x7. 7 ಇಟ್ರೇಷನ್ಸ್ ಬರ್ತಾವೆ. Try this by yourself, you'll get the answers. So all the 5 iterative methods are completed for up to here. Okay, thank you.